ತಾಲೂಕಲ್ಲಿ ಒಂದು ಭಿನ್ನವಾದ ಪ್ರತಿಭೆಯನ್ನು ಹುಡುಕಿದ್ದೀವಿ. ಸುಮಾರು 20 ವರ್ಷಗಳಿಂದ ವಿಗ್ರಹ ಕೆತ್ತನೆ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಅದರಲ್ಲೇ ಜೀವನವನ್ನ ಕಳೀತಾ ಇದ್ದಾರೆ. ಅದರಲ್ಲೇ ಜೀವನ ಮುಡಿಪೋಗಿದ್ದಾರೆ ಮಂಜುನಾಥ್ ಅನ್ನೋನ. ಬನ್ನಿ ಅವ್ರಿಗೆ ಮಾತಾಡ್ಸೋಣ. ಅವ್ರು ಏನ್ ಹೇಳ್ತಾರೆ ಇದ್ರ ಬಗ್ಗೆ, ಯಾಕೆ ಕೆಲಸ ಮಾಡ್ತಾ ಇದ್ದಾರೆ, ಮತ್ತೆ ಇದನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರು, ಇದರಿಂದ ಏನ್ ಪ್ರಯೋಜನ ಆಗ್ತಾ ಇದೆ, ಆಮೇಲೆ ಇದನ್ನ ಎಲ್ಲೆಲ್ಲ ಅವರು ಸರಬರಾಜು ಮಾಡ್ತಾರೆ, ಹೇಗೆಲ್ಲ ತಯಾರು ಮಾಡ್ತಾ ಇದ್ರು ಅನ್ನೋ ಅವ್ರನ್ನೇ ಮಾತಾಡ್ಸೋಣ. ಬನ್ನಿ, ನಮ್ಮ ಜೊತೆ ಮಂಜುನಾಥ್ ಅಂತ ಒಬ್ಬ ಕಲಾಕೃತಿ ಆಕೃತಿಗಾರಿದ್ದಾರೆ. ಅವ್ರ ಮಾತಾಡ್ಸೋಣ ಬನ್ನಿ. ನಮಸ್ಕಾರ ಸರ್. ಸರ್, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ, ಹೇಗೆಲ್ಲ ಮಾಡ್ತಾ ಇದ್ದೀರಾ, ಹೇಗೆ ಸರ್ ಇದ್ರ ಬಗ್ಗೆ? ನಾನು 30 ವರ್ಷದಿಂದ ಇದೇ ವೃತ್ತಿ ಮಾಡ್ತಾ ಇದ್ದೀನಿ. ನಮ್ಮ ಮಾವರಿಂದ ಕಲಿತೆ ನಮ್ಮ ವಂಶ ಪಾರಂಪರವಾಗಿ ಇದೇ ವೃತ್ತಿ ಮಾಡ್ಕೊಂಡೇ ಬರ್ತಾ ಇದ್ದೀವಿ. ನಾನು 30 ವರ್ಷದಿಂದ ಇದೇ ವೃತ್ತಿ ಇದ್ದೀನಿ. ನೋಡಿದ್ರ ಸ್ನೇಹಿತರೆ, 30 ವರ್ಷದಿಂದ ಇದೇ ವೃತ್ತಿಲಿದ್ದಾರೆ. ನೋಡ್ರಿ, ಈ ವಿಗ್ರಹಗಳು ನೋಡಬಹುದು, ಎಷ್ಟು ಸುಂದರವಾಗಿ ಕೆತ್ತಿದ್ದಾರೆ ಅಂದ್ರೆ ನೋಡಕ್ಕೆ ಕಾಣಿಸ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ರೆ. ನಾನ್ ಹೇಳೋದೇನಂದ್ರೆ, ನೆಲಮಂಗಲದಲ್ಲಿ ಇಂಥದ್ದು ಪ್ರತಿಭೆ ಐತೆ, ಬನ್ನಿ ಇವ್ರಿಗೆ ಬೆಳೆಸಿ, ಇವ್ರನ್ನ ತಗೊಳ್ಳಿ, ಪರ್ಚೇಸ್ ಮಾಡಿ, ಆಮೇಲೆ ನೋಡಿ ನಿಮ್ಗೆಲ್ಲ ಹೇಗೆಲ್ಲ ಆಗ್ತದೆ ಅಂತ. ಸರ್, ನೀವು ಗ್ರಾಹಕರು ಬಂದ್ರೆ ಅವ್ರಿಗೆ ಯಾವ ರೇಟಲ್ಲಿ ಮಾಡ್ಕೊಡ್ತೀರಾ, ಎಷ್ಟು ದಿನ ಮಾಡ್ಕೊಡ್ತೀರಾ, ಯಾವ ಪ್ರೈಸ್ ಅಲ್ಲಿ ಕೊಡ್ತೀರಾ ಸರ್? ಅದು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಇಂಚು ಕೇಳ್ತಾರೆ, ಎಷ್ಟು ಅಡಿ ಕೇಳ್ತಾರೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾವುದೇ ವಿಗ್ರಹ ಬಂದ್ರು ಮಾಡ್ಕೊಡ್ತೀವಿ. ಇದರಿಂದ ನಿಮ್ಗೆ ಏನಾದ್ರು ಪ್ರಾಫಿಟ್ ಆಗಿದೆಯಾ? ಪ್ರಾಫಿಟ್ ಅನ್ನೋಕ್ಕಿಂತ ಮುಂಚೆ, ಯಾಕಂದ್ರೆ ದೇವ್ರಿಗೆ ವಿಗ್ರಹ ಕೆತ್ತಾ ಇದ್ದೀರಾ, ಇದ್ರಲ್ಲಿ ಏನಾದ್ರು ನಿಮ್ಗೆ ದೇವ್ರ ಕೈ ಹಿಡಿದಿದ್ದೀರಾ, ಅಥವಾ ಬಿಸ್ನೆಸ್ ಡೆವಲಪ್ಮೆಂಟ್ ಆಗಿದೆಯಾ, ಅಥವಾ ಏನಾದ್ರು ಅಂತದ್ದು ಏನಾದ್ರು ಪವಾಡ ನಡೆದಿದೆಯಾ ಸರ್ ನಿಮ್ಮ ಜೀವನದಲ್ಲಿ? ಸರ್, ಏನಿಲ್ಲ, ನಾವು ಮಾಡ್ಕೊಡೋ ದೇವ್ರುಗಳೆಲ್ಲ ಬಹಳ ಪವರ್ಫುಲ್ ಆಗಿರುತ್ತೆ, ಮತ್ತೆ ತುಂಬಾ ಶಕ್ತಿಶಾಲಿ ಆಗಿರುತ್ತೆ. ಅಮ್ಮ ಮೈ ಮೇಲೆಲ್ಲ ಬರುತ್ತೆ ನಾವು ಮಾಡ್ಕೊಡೋ ದೇವ್ರುಗಳು. ಮತ್ತೆ ಮೆರವಣಿಗೆಗೆ ನದಿಯ ದೇವರು, ಕುದಿಯ ದೇವರು ಎಲ್ಲ ನಾವು ಮಾಡಿರೋ ಬಹಳ ಸತ್ಯವಾಗಿ ನೋಡೋದಲ್ಲ ವೀಕ್ಷಕರೇ, ಹೇಗೆಲ್ಲ ಇವ್ರು ಹೇಳ್ತಾ ಇದ್ರೆ, ಹೇಗೆಲ್ಲ ಮಾಡ್ಕೊಡ್ತೀನಿ. ಒಂದ್ಸಲಿ ಬನ್ನಿ, ಭೇಟಿ ನೀಡಿ ಇಂಥ ಕಲಾ ಪುಸ್ತಕರಿಗೆ ಬೆಳೆಸಿ ಮತ್ತೆ ಇವ್ರಿಗೆ ಪ್ರೋತ್ಸಾಹ ಮಾಡೋಣ. ಎಲ್ಲೂ ಅಲ್ಲ, ನಮ್ಮ ನೆಲಮಂಗಲದಲ್ಲಿ, ನೆಲಮಂಗಲದಿಂದ 2-3 ಕಿಲೋಮೀಟರ್ ದೂರದಲ್ಲಿ ದೊಡ್ಡಬಳ್ಳಾಪುರ ಹೈವೇ ರೋಡ್ ಪಕ್ಕದಲ್ಲೇ ಇದೆ. ಬನ್ನಿ, ಒಂದ್ಸಲಿ ಭೇಟಿ ನೀಡಿ ಇವರಿಗೆ ಪ್ರೋತ್ಸಾಹ ಮಾಡಿ, ಇವ್ರ ಹತ್ರ ಒಂದ್ಸಲಿ ವಿಗ್ರಹ ಪರ್ಚೇಸ್ ಮಾಡಿ ನೋಡಿ, ಆಮೇಲೆ ನೀವೇ ಹೇಳ್ತೀರಾ. ಚಾಮುಂಡಿ ನ್ಯೂಸ್ಗಾಗಿ ಮೊಹಮ್ಮದ್ ಅಲಿ, ನೆಲಮಂಗಲ.